ಹೆಲೋ, ವೆಲ್ಕಮ್ ಬ್ಯಾಕ್. ಸೊ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಒಂದು ರೈಡ್ ಹೋಗ್ತಾ ಇದ್ದೇನೆ. ಸೊ ಮಂಗಳೂರಿಂದ ಗೋವಾ 4 ಗಾಡಿ ಇದೆ ಇವತ್ತು. ಬೆಳಿಗ್ಗೆ 4 ಗಂಟೆ ಆಯಿತು. ಇಲ್ಲಿ MRPLಲ್ಲಿ ಸ್ವಲ್ಪ ಫ್ಯೂಲ್ ಹಾಕಿ ಹೊರಟಿದ್ದು. ಆ್ಯಂಡ್ ನೋಡುವ ಎಷ್ಟು ಗಂಟೆ ರೀಚ್ ಆಗ್ತೇವೆ ಅಂತ ಗೋವಾಕ್ಕೆ. ಸೊ ಒಂದು ವಿಶ್ರಾಮು, ಇನ್ನೊಂದು ಜಿಕ್ಸರು, ಇನ್ನೊಂದು CB200X ಹೊಂಡದ್ದು, ಇನ್ನೊಂದು ಹಿಮಾಲಯನ್. ಸೊ 4 ಗಾಡಿ ಇದೆ. అవులుంటుంది 75 కిలోమీటర్ అండి. ఎన్నట 75 నిక్లంట 75 కిలోమీటర్ 440 అండు 4 ముక్కలు ಒಂಜೇತ್ 80 ವಿಂಟೆ ನೆನಪುಗನ 80 80 80 80 ಮುಲ್ಕಿಂದ 4 ಗಾಡಿ ಟೋಟಲು. ನಂದು ಆಲ್ರೆಡಿ 75 ಕಿಲೋಮೀಟ್ರ್ ಆಗಿದೆ. ಸೊ 80 ಸ್ಪೀಡ್ ಮೇಂಟೈನ್ ಮಾಡುವ ಅಂತ ಎಲ್ಲರೂ ಸೇಮ್ ಸ್ಪೀಡ್ ಮೇಂಟೈನ್ ಮಾಡ್ತಾ ಇದ್ದೇವೆ. ಸೊ ರೈಡಲ್ಲಿ ಒಂದು ಸೇಮ್ ಸ್ಪೀಡ್ ಮೊದಲೇ ಇನ್ಫಾರ್ಮ್ ಮಾಡಬೇಕಾಗ್ತದೆ. ಸೊ ಗ್ರೂಪಲ್ಲಿ ಒಂದೇ ಲೆವೆಲ್ ಹೋಗ್ಲಿಕ್ಕೆ ಆಗ್ತದೆ. ಸೊ ಸದ್ಯಕ್ಕೆ 80 ಸ್ಪೀಡ್ ಮೇಂಟೈನ್ ಮಾಡಿ ಹೋಗ್ತಾ ಇದ್ದೇವೆ. ನೋಡುವ. ಬೆಳಿಗ್ಗೆ 6:30, 163 ಕಿಲೋಮೀಟ್ರು. ಸೊ ಹೊರಡುವ. ನೋಡ್ಬೋದು 4 ಗಾಡಿ ಟೀ ಕುಡಿಲಿಕ್ಕೆ ನಿಲ್ಲಿಸಿದ್ದು. ಸೊ 6:30 ಆಗಿದೆ. ಲೆಟ್ಸ್ ಗೋ. ಎಕ್ಸಾಕ್ಟ್ ಇಲ್ಲಿ ಜಾಗದ ಹೆಸರಲ್ಲ ನನಗೆ ಅಷ್ಟು ಗೊತ್ತಿಲ್ಲ. ಗೋವಾ ಬಿಟ್ಟರೆ ಮುರುಡೇಶ್ವರ ಬಿಟ್ಟರೆ ಮಂಗಳೂರು ಅಷ್ಟೇ. ಈ ರೂಟಲ್ಲಿ ತುಂಬ ಕಡಿಮೆ ಬರೋದು. ಸೊ ಗಾಡಿ ಎಕ್ಸ್ಚೇಂಜ್ ಆಯಿತು. ನಾನು ಜಿಕ್ಸರಲ್ಲಿ ಕೂತಿದ್ದೇನೆ. ಆ್ಯಂಡ್ ಓಂ ಪ್ರಕಾಶ್ ವಿಶ್ರಾಮಲ್ಲಿ ಸ್ವಲ್ಪ ಜಿಕ್ಸರ್ ನೋಡುವ. ಸೊ ಬ್ರೇಕ್ಫಾಸ್ಟ್ ಆಯಿತು. ಇಲ್ಲಿಗೆ 8:45 237 ಕಿಲೋಮೀಟರ್. ಒಂದು 12 ಗಂಟೆಗೆ ರೀಚ್ ಆದರೆ ಮಧ್ಯಾಹ್ನ 1 ಗಂಟೆಗೆ ಚೆಕ್ ಇನ್ ನಮಗೆ ಗೋವಾದಲ್ಲಿ. ಸೊ ಆಲ್ರೆಡಿ ಬುಕ್ ಮಾಡಿದ್ದೇವೆ ಆನ್ಲೈನು. ಇದು ಯಾವ ಊರು ಅಂತ ಗೊತ್ತಿಲ್ಲ. ಯಾವುದು ಊರು? ಒಂದೇ ಸ್ಪೀಡು, ಒಂದು 80-90 ಸ್ಪೀಡ್ ಮೇಂಟೈನ್ ಮಾಡ್ತಾ ಇದ್ದೇವೆ. ಆಗ 80 ಮೇಂಟೈನ್ ಮಾಡ್ತಾ ಇದ್ವಿ. ಈಗ ಸ್ವಲ್ಪ ಜಾಸ್ತಿಯಾಗಿ ಒಂದು 80 to 90 ಸ್ಪೀಡ್ ರೇಂಜ್ ಒಟ್ಟಿಗೆ ಹೋಗ್ಲಿಕ್ಕೆ ಆಗ್ತದೆ ಹಾಗೆ ಮಾಡಿದರೆ. ಸೊ ಆಗ ಜಿಕ್ಸರಲ್ಲಿದ್ದೆ ನಾನು. ಚೇಂಜ್ ಮಾಡಿ ಈಗ ಮತ್ತೆ ವಿಶ್ರಾಮಿಗೆ ಬಂದೆ. ಸೊ ಕೇರಳದ ಒಬ್ಬರಿಗೆ ಡೆತ್ ಆಗಿತ್ತು. ಒಂದು ಲಾರಿ ಸಮೇತ ಇದಕ್ಕೆ ಬಿದ್ದಿತ್ತು. ಸೊ ಇಲ್ಲಿ ಗುಡ್ಡೆ ಕುಸಿತದಿಂದ ಫುಲ್ಲು ಲಾರಿ ಮತ್ತು ಅವರು ಇದರೊಳಗೆ ಬಿದ್ದು ಮತ್ತು ತುಂಬ ದಿನದ ನಂತರ ಅವ್ರನ್ನ ಹೊರಗಡೆ ತೆಗೆದಿದ್ರು. ಸೊ ಅದೇ ಸ್ಪಾಟ್. ವಾವ್.
ಆಗ ಸ್ಟಾಪ್ಗೆ 10:30 10:30 ರಾಕ್ ಗಾರ್ಡನ್. ಸೊ 366 ಕಿಲೋಮೀಟರ್, 11:30 ಆಲ್ಮೋಸ್ಟು. ಒಂಥರ ಮಿನಿ ಘಾಟ್ ಇದ್ದಾಗೆ. ಸ್ವಲ್ಪ ಲೇಟ್ ಆಯಿತು, ಸೆಂಟ್ರಲ್ಲಿ ಮರ ಕಡಿತಾ ಇದ್ದರು, ಸೊ ಅವರು ಸ್ಟಾಪ್ ಮಾಡಿಸಿದ್ರು ನಮ್ಮನ್ನು. ಪರವಾಗಿಲ್ಲ, ಜಾಸ್ತಿ ಹೊತ್ತೇನಿಲ್ಲ, ಸ್ವಲ್ಪ. ಆ್ಯಂಡ್ ಒಂಥರ ಮಿನಿ ಘಾಟ್ ಸೆಕ್ಷನ್ ಥರ, ಸಿಂಗಲ್ ರೋಡು, ಸ್ವಲ್ಪ ಕರ್ವ್ ಇದೆ ರೋಡ್ ತುಂಬ. ನಮಗೆ ಜಾಸ್ತಿ ಹೋಗ್ಲಿಕ್ಕಿಲ್ಲ, ಆಲ್ಮೋಸ್ಟು 11:30 ಆಗ್ತಾ ಬಂತು. ಐ ಥಿಂಕ್ 12:30 ಒಳಗಡೆ ರೀಚ್ ಆಗಬೇಕು ನಾವು. ಸೊ ಒಂದು ಗಾಡಿ ಮುಂದೆ ಇದೆ, ಇನ್ನೆರಡು ಗಾಡಿ ಹಿಂದೆ ಇದೆ. ಬಟ್ ಹಿಂದೆ ಇರುವವರು ಕಾಣ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ಸ್ಲೋ ಡೌನ್ ಮಾಡಿದ್ದೇನೆ. ಸೊ ಅವರು ಬಂದ ಮೇಲೆ ಸ್ವಲ್ಪ ಟೇಕ್ ಆಫ್ ಮಾಡುವ. ಈಗ ನಾವು ಬುಕ್ ಮಾಡಿರುವ ಮನೆಗೆ ಹೋಗಬೇಕು. ಸೊ ಅದನ್ನ ಹುಡುಕ್ಲಿಕ್ಕೆ ಸ್ಟಾರ್ಟ್. ಒಳಗೆ ರೋಡಲ್ಲಿ ಹೋಗ್ತಾ ಇದ್ದೇವೆ. ಸೊ ಬೊಂಡ ಬ್ರೇಕ್ ಆಗಿದೆ ನಮಗೆ, ಎಳ್ನೀರು ಬೊಂಡ. ಸೊ ಹೆವಿ ಬಿಸಿಲು. ಸೊ ಬ್ರೇಕ್ ಆಯಿತು. ಇಲ್ಲಿಗೆ 394 ಕಿಲೋಮೀಟರ್, 12:15 ಇಲ್ಲಿಯೇ ಆಯಿತು, 12:20 ಆಯಿತು. ಲೆಟ್ಸ್ ಗೋ. ಜಸ್ಟ್ 10 more minutes. ಸೊ ಡೈರೆಕ್ಟ್ ರೂಮಿಗೆ ಹೋಗ್ತಾ ಇದ್ದೇವೆ. ಆಲ್ರೆಡಿ ಬುಕ್ ಆಗಿದೆ ಒಂದು ಸಣ್ಣ ಮನೆ. ಆ್ಯಂಡ್ ಫಾರೆಸ್ಟ್ ಥರ ಎರಡು ಸೈಡು, ಸೆಂಟ್ರಲ್ಲಿ ಒಳ್ಳೆ ರೋಡು. ಅಲ್ಲಿ ಟ್ರಾಫಿಕ್ ಇತ್ತು, ಇಲ್ಲಿ ಟ್ರಾಫಿಕ್ ಇಲ್ಲ ಅಷ್ಟೇ. ಗಾಡಿ ಪಾರ್ಕ್ ಮಾಡುವ. ಗಾಡಿ ಪಾರ್ಕ್ ಮಾಡಿ ಸೊ ಇದು ರೂಮು, ಅಂದರೆ ಸಣ್ಣ ಮನೆ. ಸೊ ಇದು ವಾಶ್ರೂಮು, ಕಿಚನ್. ನೆಕ್ಸ್ಟ್ ಫ್ರಿಜ್ ಎಲ್ಲ ಇದೆ. ಸೊ ಪಾತ್ರೆ ಎಲ್ಲ ಕೊಟ್ಟಿದ್ದಾರೆ, ಸ್ಟವ್ ಕೊಟ್ಟಿದ್ದಾರೆ, ಅಕ್ವಾಗಾರ್ಡ್ ಇದೆ. ಸೊ ಇದು ಹಾಲು ಎಲ್ಲ ಸೆಟಪ್ ಇದೆ, ವೈಫೈ ಇದೆ. ಆ್ಯಂಡ್ ಬಾಲ್ಕನಿ, ಸಣ್ಣ ಬಾಲ್ಕನಿ. ಸೊ ಇದು ನಮ್ಮ ಸ್ಟೇ 2 ದಿವಸಕ್ಕೆ. ಫ್ರಿಜ್ಜಲ್ಲಿ ಎಂತ ಇಲ್ಲ, ಸಾಲ್ಟ್ ಒಂದು ಕೊಟ್ಟಿದ್ದಾರೆ. ಸೊ ಬೇಸಿಕ್ ಏನಿದೆ, ವೆಸಲ್ಸ್ ಎಲ್ಲ ಇದೆ. ಟೈಮು ಈಗ ಚೆಕ್-ಇನ್ ಆದಮೇಲೆ 1:20 ಆಯಿತು, 1 o'clock ರೀಚ್ ಆಗಿದ್ದೇವೆ. ಈಗ ಕೆಳಗೆ ಹೋಗಿ ಎಲ್ಲ ಐಟಮ್ಸ್ ತಂದು, ಇನ್ವೆರ್ಟರ್ ಬೇರೆ ಇಟ್ಟಿದ್ದಾರೆ ಇಲ್ಲಿ, ಎಲ್ಲ ಖಾಲಿ ಮಾಡುವ. ಸೊ ಇಲ್ಲಿಗೆ ಮಂಗಳೂರು ಟು ಗೋವಾ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ. ಟಾಟಾ, ಬೈ ಬೈ, ಟೇಕ್ ಕೇರ್. Including the first. This is Om Prakash SP from Jupiter planet. From Jupiter planet. Hello.